ಹೌದು ಸ್ವಾಮಿ, ನಿಮ್ಮ ಮಾತು ಅಕ್ಷರಶಃ ಸತ್ಯವೇ. ಸ್ವಾರ್ಥಗಳೇ ತುಂಬಿಕೊಂಡಿರುವ ಭೂಲೋಕದಲ್ಲಿ ಎಲ್ಲರನ್ನು ಸಮಾನವಾಗಿ ಕಾಣುತ್ತಿರುವ ಅವರು ಮಾನವ ಕುಲಕ್ಕೆ ಕಳಶಪ್ರಾಯರು. ಇಂದೇನಾದರೂ ಅವರು ಮುಂದಾಗಿ ಬಾರದೇ ಇದ್ದರೆ ಅನ್ಯಾಯವಾಗಿ ಆ ಮಕ್ಕಳು ಪ್ರಾಣವನ್ನು ಕಳೆದುಕೊಳ್ಳಬೇಕಾಗಿತ್ತು. ಅದಕ್ಕೆ ಅವಕಾಶ ಮಾಡಿಕೊಡದೆ ಆ ಕಪಟಿಯ ವಿರುದ್ಧ ಹೋರಾಡಿ ಜಯವನ್ನು ಸಾಧಿಸಿದರು. ಇನ್ನಾದರೂ ರೇಣುಕೆ ಎಲ್ಲಮ್ಮರು ಸುಖಮಯವಾದ ಜೀವನ ಸಾಗಿಸುವಂತಾಗಿ ಯಾವ ಅಪಾಯವೂ ಅವರಿಗೆ ತಟ್ಟದಿರಲಿ. ಅವರ ಯಶಸ್ಸಿನ ಪಯಣ ಹೀಗೆಯೇ ಮುಂದೆ ಸಾಗಲಿ. ಜೀವನದಲ್ಲಿ ಕಷ್ಟದ ಮೆಟ್ಟಿಲುಗಳನ್ನು ಏರುತ್ತಲೇ ಹೋಗಬೇಕು ದೇವಿ. ಆಗಲ್ಲ ಪಡೆದ ಸುಖದ ಮಹತ್ವದ ಅರಿವಾಗುವುದು. ಅವರು ತಮ್ಮ ಶಕ್ತಿಯನ್ನು ಅರಿತರು ಎಂದ ಮಾತ್ರಕ್ಕೆ ಎಲ್ಲವನ್ನೂ ಜಯಿಸಿದರು ಎಂದಲ್ಲ. ಬದುಕೆನ್ನುವುದು ನಿರಂತರವಾದ ಪಯಣ ದೇವಿ. ದಿನಗಳು ಕಳೆದಂತೆ ಏರಿಳಿತಗಳು, ದೊಡ್ಡ ದೊಡ್ಡ ತಿರುವುಗಳು ಬರುತ್ತಲೇ ಇರುತ್ತವೆ. ಅದೆಲ್ಲದಕ್ಕೂ ಹೊಂದಿಕೊಂಡು ಮುಂದೆ ಸಾಗಬೇಕಾದ್ದು ಅವರಿಗೆ ಅನಿವಾರ್ಯ. ಅದೇನಾದರೂ ಆಗಿರಲಿ, ಮುಂದಿನದು ಮುಂದಾಗುವುದನ್ನು ಯೋಚಿಸುತ್ತಾ ಈ ಕ್ಷಣದ ಖುಷಿಯನ್ನು ಕಳೆದುಕೊಳ್ಳಲಾರ. ಈಗ ಈ ಸಂತೋಷವನ್ನು ಅನುಭವಿಸುವುದಕ್ಕೆ ಬಿಡಿ ಸ್ವಾಮಿ. ಅವ್ವ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಕಣ್ರವ್ವ. ಏನ್ ಮಾಡ್ತಿಲ್ಲ? ನೀವು ಇವತ್ತು ಇರ್ಲಿಲ್ಲ ಅಂದಿದ್ರೆ ನಮ್ಮ ಮಕ್ಕಳ ಮುಖ ನೋಡಕ್ ಆಗ್ತಿರ್ಲವ್ವ. ನಿಮ್ಮಿಂದಾಗಿ ನಮ್ಮ ಮಕ್ಕಳು ಮತ್ತೆ ಸಿಗೋಂಗಾಗಿದೆ. ನಿಮ್ ಋಣ ಯಾವತ್ತೂ ತೀರ್ಸಕ್ಕಾಗಲ್ಲವ್ವ. ಅಯ್ಯೋ ಹಾಗನ್ನಬೇಡಿ, ನಾವಿರುವುದೇ ನಿಮ್ಮ ಸೇವೆ ಮಾಡುವುದಕ್ಕೆ. ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುವುದು ನಮ್ಮ ಕರ್ತವ್ಯ. ಅದಕ್ಕೆಲ್ಲ ಇಷ್ಟು ದೊಡ್ಡ ಮಾತುಗಳನ್ನೆಲ್ಲ ಆಡಬಹುದು. ಇಲ್ಲ ಕಣ್ರವ, ನಮ್ಮ ಪಾಲ್ಗೆ ನಮ್ಮ ಮಕ್ಕಳೇ ಎಲ್ಲ ಆಸ್ತಿ. ಅವ್ರಿಲ್ಲ ಅಂದ್ರೆ ನಮ್ ಬತ್ತಿ ಇಲ್ಲ ಕಣವ. ರೇಣುಕಾ ಎಲ್ಲಮ್ಮ ಶ್ರೀ ರೇಣುಕಾ ಎಲ್ಲಮ್ಮ